ನಿಮ್ಮ ಫೇವರಿಟ್ ಸೀರಿಯಲ್ಸ್ ಈಗ ಟಿವಿಗಿಂತ ಮುಂಚೆ ಸನ್ ನೆಕ್ಸ್ಟ್ ಆಪ್ ನಲ್ಲಿ ಜಾಲಿಯಾಗಿ ಎಲ್ಲರಿಗಿಂತ ಮುಂಚೆ ನೋಡಿ. ಈಗಲೇ ಸನ್ ನೆಕ್ಸ್ಟ್ ಆಪ್ ಡೌನ್ಲೋಡ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈ ಸಂಬಂಧ ಒಪ್ಪಿಗೆ ಅಂತ ಹೇಳ್ಬಿಡ್ಲಾ? ಸರಿ ಅಪ್ಪ. ಸರಿ ಅಮ್ಮ, ಆಯ್ತು. ನಾನು ಮೊದಲು ಹೋಗಿ ಎಲ್ಲಾರ್ಗೂ ಹೇಳ್ಬೇಕು, ಸಿಹಿ ಸುದ್ದಿ ಕೊಡ್ತೀನಿ. ಅಕ್ಕ, ನೀನ್ ನಿಜವಾಗ್ಲೂ ಗ್ರೇಟ್ ಕಣೆ. ವೆಂಕಟು, ಏನಾಯ್ತು? ಸಪ್ತಮಿ ಏನಂತ ಹೇಳಿದ್ಲು? ನನ್ನ ಮಗಳು ನನ್ನಿಷ್ಟನೇ ಅವಳಿಷ್ಟ ಅಂದ್ಬಿಟ್ಲು. ನನಗೆ ಈ ಸಂಬಂಧ ಒಪ್ಪಿಗೆ. ನಾಗರಾಜ, ನನಗೆ ಎಷ್ಟು ಖುಷಿ ಆಯ್ತು ಗೊತ್ತಾ? ಬಿಡ, ಎಷ್ಟು ಖುಷಿ ಸಾಕು. ಕುತ್ಕೋ. ಎಷ್ಟು ಖುಷಿ ಸಾಕು. ಅಕ್ಕ ಬೈಲಿ, ಅಲ್ಲಿ ನೋಡು. ಅಕ್ಕ, ಏನಕ್ಕ ಬಾವನ್ನ ತಿನ್ನೋ ತರ ನೋಡ್ತಿದ್ಯಾ? ಆ ಥರ ಎಲ್ಲ ಏನೂ ಇಲ್ಲ, ಸುಮ್ಮನೆ ಇರು. ಕಳ್ಳಿ. ಸ್ವಾಮಿ, ಈ ಫ್ರಾಡ್ನ ಒಪ್ಕೋತಾಳೆ ಅಂತ ನಂಬೋದಕ್ಕೆ ಆಗ್ತಿಲ್ಲ. ಖುಷಿ ಪಡ್ಬೇಕಾಗಿರೋ ವಿಚಾರಕ್ಕೆ ಕರೆಂಟ್ ಹೊಡೆದಿರೋ ಕಾಂಗುರು ಅಂತ ಹೇಳಕ್ ಬಂದೆ. ಅದೆಲ್ಲ ಇರಲಿ ಸ್ವಾಮಿ, ಈಗ ನನ್ನ ಕಂಡೀಷನ್ ಬಗ್ಗೆ ಫಸ್ಟ್ ಅವಳ ಹತ್ರ ಹೇಗೆ ಹೇಳೋದು? ಅವಳದಕ್ಕೆಲ್ಲ ಒಪ್ಪಿಗೆ ಕೊಡ್ಬೇಕಲ್ವಾ? ಅದಕ್ಕೆಲ್ಲ ನಾನು ಪರ್ಮಿಷನ್ ಕೊಡಿಸ್ತೀನಿ, ನೀನು ಹೋಗಿ ವಿಷಯ ಹೇಳು ಸಾಕು. ಸರ್, ನಮ್ಮ ಹುಡುಗ ನಿಮ್ಮ ಹುಡುಗಿ ಹತ್ರ ಪರ್ಸ್ನಲ್ ಆಗಿ ಮಾತಾಡಬೇಕು ಅಂತ ಆಸೆ ಪಡ್ತಿದ್ದಾನೆ. ಅದಕ್ಕೆ ನಿಮ್ಮ ಪರ್ಮಿಷನ್ ಬೇಕಿತ್ತು. ಅಕ್ಕ ನೋಡಿ ಸಾಕು, ಬಾ. ಸ್ವಾಮಿ, ಅದೆಲ್ಲ ಏನೋ ಬೇಡ. ಮೊದಲು ನಾವು ದೊಡ್ಡವರು ಮಾತುಕತೆ ಮಾಡಿ ಮುಗಿಸ್ತೀವಿ, ಆಮೇಲೆ ನಿಧಾನವಾಗಿ ಮಾತಾಡ್ಕೊಂಡ್ರೆ ಆಯ್ತು. ಅಪ್ಪ, ನಾನು ಹೋಗಿ ಸ್ವಲ್ಪ ಮಾತಾಡಿ ಬರ್ತೀನಿ. ನಾಗರಾಜು, ಇರ್ಲಿ ಬಿಡೋ, ಈಗಿನ ಕಾಲದ ಹುಡುಗರು ಹಾಗೆ. ಸರಿ ವೆಂಕಟು. ಸರಿ, 1 ನಿಮಿಷ ಬಂದೆ ತಡಿ. ಸಪ್ತಮಿ, ಅದು ಹುಡುಗ ನಿನ್ ಜೊತೆ ಮಾತಾಡ್ಬೇಕಂತೆ. ಧೈರ್ಯವಾಗಿ ಮಾತಾಡ್ತೀಯಾ? ಹಾ ಅಪ್ಪ. ಸರಿನಮ್ಮ. ಅಕ್ಕ, ಆಲ್ ದಿ ಬೆಸ್ಟ್. ಹೇ ನಮ್ರತ, ಅಪ್ಪ. ಬಾಮ್ಮ ನೀನು. ಅಳಿಯಂದ್ರೆ, ಸಪ್ತಮಿ ರೂಮಲ್ಲಿದ್ದಾಳೆ, ನೀವು ಹೋಗಿ ಮಾತಾಡ್ಬೋದು. ನಾಗರಾಜು, ನೀನು ಅವನ ಜೊತೆ ಹೋಗು. ಶ್ರೀಮಂತು ಜೊತೆಲಿ ನಾನು ಬರ್ಲೇನಪ್ಪ? ಅಪ್ಪ ಬೇಡಪ್ಪ, ಒಬ್ಬನೇ ಹೋಗಿ ಬರ್ತೀನಿ. ಶ್ರೀಮಂತು, ನಾನು ನಿನ್ ಜೊತೆ ಬರ್ಲೇನೋ? ಸರಿ ಸರಿ, ನೀನು ಹೋಗ್ಬಾ, ನೀನೋಗ್ಬಾ.
ಬನ್ನಿ 450 ಸರ್. ಅಯ್ಯೋ ನನ್ನ ಹೆಸರು 450 ಅಲ್ಲ, ಶ್ರೀಮಂತ್ ಅಂತ. ಓ ಗೊತ್ತಾಯ್ತು, ನನ್ನ ತಂಗಿ ಹೇಳಿದ್ಲು. ನಮ್ಮ ಮೈಂಡಲ್ಲಿ ನಿಮ್ಮ ಹೆಸರು ಫ್ರಾಡ್ ಅಂತಲೇ ಸೇವ್ ಆಗಿದೆ. ಅಯ್ಯೋ ಸಾರಿ, ನಿಮ್ಮ ಹಾಗೆ ನನಗೂ ಈಗಷ್ಟೇ ಗೊತ್ತಾಗಿದ್ದು. ಏನ್ ಗೊತ್ತಾಯ್ತು?